ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವೇದಿತಾ ಕ್ರಿಯೇಷನ್. ನಾನಿವತ್ತು ನಿಮಗೆ ಸ್ಪೆಸಿಫಿಕ್ ಗ್ರಾನೈಟ್ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಈ ಸ್ಪೆಸಿಫಿಕ್ ಗ್ರಾನೈಟ್ ಅನ್ನೋದು ಮಾಗಡಿ ಮೇನ್ ರೋಡಲ್ಲಿ ಏರೋಹಳ್ಳಿ ಹತ್ರ ಬರುತ್ತೆ. ಸೊ ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ಇದು ಮ್ಯಾನುಫ್ಯಾಕ್ಚರಿಂಗು ಬೇರೆ ಕಡೆಯಿಂದ ಎಲ್ಲ ಅವರು ಸ್ಟೋನ್ನ ತರಿಸ್ಕೊಳ್ತಾರೆ. ಈವನ್ ಕರ್ನಾಟಕ ಮತ್ತು ಔಟ್ ಆಫ್ ಸ್ಟೇಟಿಂದ ಕೂಡ ಈ ಕಲ್ಲುಗಳ್ನೆಲ್ಲ ತರಿಸ್ಕೊಳ್ತಾರೆ. ಒರಿಸ್ಸಾ, ರಾಜಸ್ಥಾನ, ಆಂಧ್ರ ಪ್ರದೇಶ್, ಬೇರೆ ಬೇರೆ ಕಡೆಯಿಂದ ಎಲ್ಲ ಈ ಕಲ್ಲುಗಳು ಬರುತ್ತೆ. ಸೊ ಇದನ್ನೆಲ್ಲ ಅದೇ ಫ್ಯಾಕ್ಟ್ರಿಲೇ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಸೊ ಇವರು ಗ್ರಾನೈಟ್ ಎಲ್ಲ ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಪಕ್ಕದಲ್ಲೇ ಇವ್ರದ್ದು ತುಂಬ ದೊಡ್ಡ ಶೋರೂಮ್ ಇದೆ. ಸೊ ವೆರೈಟಿ ಆಫ್ ಗ್ರಾನೈಟ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ. ತುಂಬ ದೊಡ್ಡ ಶೋರೂಮ್. ಈ ಥರ ದೊಡ್ಡ ಶೋರೂಮು ಈ ಮಾಗಡಿ ಮೇನ್ ರೋಡಲ್ಲಿ ಎಲ್ಲೂ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದೀರಾ ನೀವು, ಅದು ಗ್ರಾನೈಟ್ ಎಲ್ಲ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತೇಳ್ಬಿಟ್ಟು. ನೋಡಿ, ಈ ಥರ ಗ್ರಾನೈಟ್ ಕಟ್ಟಿಂಗ್ ಎಲ್ಲ ಆಗಿ ಪಾಲಿಶ್ ಆಗಿದೆ. ಇದು ಅರ್ಧ ಪಾಲಿಶಿಂಗ್ ಆಗಿರೋದು. ಸೊ ಈ ಥರ ಅಲ್ಲೇನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇವರು. ಸೊ ಇದರಿಂದ ಏನಾಗುತ್ತೆ, ನಮಗೆ ತೊಗೊಂಡ್ರೆ ರೀಸನಬಲ್ ರೇಟಲ್ಲಿ ಸಿಗುತ್ತೆ. ಬಿಕಾಸ್ ಒಂದು ಕಡೆ ಮ್ಯಾನುಫ್ಯಾಕ್ಚರಿಂಗು ಮತ್ತು ಅವ್ರ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ ಬೈ ಮಾಡಿ ಸೇಲ್ಗೆ ಅಂತಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆಂಡಿಚರ್ ಬರ್ಬೋದು. ಸೊ ಇವರೇ ಎಲ್ಲ ತಯಾರಿಸೋದ್ರಿಂದ ಗ್ರಾನೈಟ್ನ. ಸೊ ನೋಡಿ, ಇಲ್ಲಿ ಪಾಲಿಶಿಂಗ್ ಮಾಡ್ತಾ ಇದ್ದಾರೆ ಗ್ರಾನೈಟ್ನ. ಸೊ ನಾವಲ್ಲೇ ನೋಡ್ಬೋದು ಕಲ್ಲೆಲ್ಲ ಯಾವ ಥರ ಇವರು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಈ ಥರ ಇದು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ಗ್ರಾನೈಟ್ನ. ಎಲ್ಲ ಥರದ ಮಿಷಿನರಿ ಇವ್ರ ಹತ್ರ ಇದೆ. ಸೊ ಶೋರೂಮ್ ಪಕ್ಕದಲ್ಲೇ ಇದು ಗ್ರಾನೈಟ್ ಪ್ರಿಪೇರ್ ಆಗೋದು. ಸೊ ಇವ್ರ ಹತ್ರ ಬಂದುಬಿಟ್ಟು 60ಇಂದ ಅರೌಂಡ್ 2000ವರೆಗೂ ಸ್ಕ್ವೇರ್ ಫೀಟ್ ಬರುತ್ತೆ. ಮಾರ್ಬಲ್ಲು ಸಿಗುತ್ತೆ ಇವ್ರ ಹತ್ರ. ನೋಡಿ, ಇದು ಸ್ಟೋನ್ ಪಾಲಿಶ್ ಮಾಡ್ತಾ ಇದ್ದಾರೆ ಗ್ರಾನೈಟ್ನ. ಸೊ ಇವ್ರ ಹತ್ರ ಎಲ್ಲ ಮಿಷಿನರಿ ಇದೆ ಗ್ರಾನೈಟ್ ಪ್ರಿಪೇರ್ ಮಾಡೋದಕ್ಕೆ. ಸೊ ದಟ್ ಏನಾಗುತ್ತೆ ಅಂದರೆ ನಮಗೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಥರ ಎಲ್ಲ ಅವ್ರದ್ದು ಓನ್ ಪ್ಲ್ಯಾಂಟ್ ಇದೆ. ಸೊ ಆವಾಗ ಕಸ್ಟಮರ್ಗೂ ತುಂಬ ಎಕ್ಸೆಸ್ ಆಗೋದಿಲ್ಲ. ಕಂಪ್ನಿ ಒಂದು ಕಡೆ, ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಡೆ, ಶೋರೂಮ್ ಒಂದು ಕಡೆ ಅಂತ ಅಂದರೆ ಸೊ ಸ್ವಲ್ಪ ಎಕ್ಸ್ಪೆಂಡಿಚರ್ ನಮಗೆ ಹಾಕ್ತಾರೆ ಅವರು. ಸೊ ಅದು ಇಲ್ಲಿ ಅವಾಯ್ಡ್ ಆಗುತ್ತೆ. ನೋಡಿ, ಇದು ಎಷ್ಟು ದೊಡ್ಡ ಶೋರೂಮ್ ಇದೆ. ನಿಮಗೆ ವೆರೈಟಿ ಸಿಗುತ್ತೆ ಇಲ್ಲಿ. ತುಂಬಾ ಟೈಪ್ಸ್ ಗ್ರಾನೈಟ್ ಇದೆ ಇಲ್ಲಿ. ಇದೆಲ್ಲ ಬಂದುಬಿಟ್ಟು ಮಾರ್ಬಲ್ಲು. ಸೊ ದೊಡ್ಡ ಸೈಜಲ್ಲಿ ಮಾರ್ಬಲ್ಸು ಸಿಗುತ್ತೆ. ಈವನ್ ಸ್ವಲ್ಪ ಗ್ರಾನೈಟ್ ಕೂಡ 10x10 ಗ್ರಾನೈಟು ಸಿಗುತ್ತೆ ಇವ್ರ ಹತ್ರ. ಸ್ಟಾರ್ಟಿಂಗ್ ಪ್ರೈಸು 60ಇಂದ ಹಿಡಿದು 2000ವರೆಗೂ ಇವ್ರ ಹತ್ರ ಇದೆ. ತುಂಬ ವೆರೈಟೀಸ್ ಸಿಗ್ಬೋದು ನಮಗೆ. ಅಂದರೆ ಒಂದೊಂದು ಶೋರೂಮ್ನಲ್ಲಿ ವೆರೈಟೀಸ್ ಕಡಿಮೆ ಇರುತ್ತೆ. ಅವ್ರದ್ದು ಚಿಕ್ಕ ಶೋರೂಮ್ ಇದ್ದಾಗ ವೆರೈಟೀಸು ಕಡಿಮೆ ಇರುತ್ತೆ. ಇಲ್ಲಿ ತುಂಬ ದೊಡ್ಡ ಶೋರೂಮ್ ಇದೆ. ಸೊ ಅದರಿಂದ ನಮಗೆ ಚಾಯ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು ಒಂದು ಸೈಡ್ದು ಶೋರೂಮ್ದು. ಇನ್ನು ಆ ಕಡೆ ಹಿಂದೆ ಎಲ್ಲ ಇದೆ, ಪಕ್ಕಕ್ಕೆಲ್ಲ ಇದೆ. ಈ ಥರ ತುಂಬ ದೊಡ್ಡ ಶೋರೂಮ್ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಗ್ರಾನೈಟ್ದು ಒಂದೊಂದು ಕಲ್ದು ಏನು ಅದು ಟೈಪ್ ಆಫ್ ಗ್ರಾನೈಟ್ ಮತ್ತು ಅದ್ರ ಕಾಸ್ಟ್ ಏನು, ಅದು ಎಲ್ಲಿಂದ ಬಂದಿದೆ ಅನ್ನೋದು ಕಂಪ್ನಿಯವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ತುಂಬಾ ವೆರೈಟಿ ಇದೆ ಇವ್ರ ಹತ್ರ ಗ್ರಾನೈಟ್ಸು. ಡಿಸೈನ್ ತುಂಬಾ, ಜೊತೆಗೆ ರೀಸನಬಲ್ ರೇಟ್ ಇದೆ. ತುಂಬ ರೀಸನಬಲ್ ರೇಟ್ ಇದೆ. ನೋಡಿ, ಎಷ್ಟು ದೊಡ್ಡ ಶೋರೂಮ್ ಇದು. ಮಾಗಡಿ ಮೇನ್ ರೋಡಲ್ಲೇ ಇದು ತುಂಬ ದೊಡ್ಡ ಶೋರೂಮ್ ಇರೋದು. ಏರೋಹಳ್ಳಿ ಹತ್ರ ಬರುತ್ತೆ ಇದು. ಏರೋಹಳ್ಳಿ ಬಸ್ ಸ್ಟಾಪಿಗೆ ಇದು ಹತ್ರ. ಸ್ಪೆಸಿಫಿಕ್ ಗ್ರಾನೈಟ್ ಅಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ನೋಡಿ, ಮಾರ್ಬಲ್ಸ್ ಎಲ್ಲ. ಸೊ ಲೇಯಿಂಗ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. 10x10 ಸುಮಾರು ಸಿಗುತ್ತೆ. ಈವನ್ ಗ್ರಾನೈಟಲ್ಲೂ ಸಿಗುತ್ತೆ ಮತ್ತು ಮಾರ್ಬಲಲ್ಲೂ ಸಿಗುತ್ತೆ ಇವ್ರ ಹತ್ರ. ಈ ಥರ ಟೈಪ್ಸ್ ಡಿಫ್ರೆಂಟ್ ಗ್ರಾನೈಟ್ ಕಲರಿಂಗ್ ಅಲ್ಲೂ ಕೂಡ ಡಿಫ್ರೆಂಟ್ ಸಿಗುತ್ತೆ. ಸೊ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ಸು ನಾನು ಈ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಮೇಯ್ನ್ ನಮ್ಮದು ಚಾನಲ್ಲು ಸೈಟ್ಸು, ಹೌಸು ಮತ್ತು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಗ್ಗೆ. ಥ್ಯಾಂಕ್ ಯು.